ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಮಾಡ್ತಕ್ಕಂಥ ಅನಂತ ನಮಸ್ಕಾರಗಳು. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರು ಪರಿವರ್ತನೆ ಆಗತಕ್ಕಂಥ ಒಂದು ಸಂದರ್ಭಗಳನ್ನು ಜೂನ್ 2ನೇ ತಾರೀಕಿನಿಂದ ಉಚ್ಚ ರಾಶಿಗೆ ಬರ್ತಕ್ಕಂಥ ಗುರು, ಆ ಗುರು ವಿಶೇಷವಾಗಿ ತನ್ನ ಪರಮೋಚ್ಚ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ ಇರುವಂಥದ್ದಕ್ಕೆ ವಿಶೇಷವಾದಂಥ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ವಿವರವಾದಂಥ ವಿಷಯ ತಿಳಿಸುವಂಥ ಪ್ರಯತ್ನ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಹುಟ್ಟಿದಂಥವರು ವಿಶೇಷವಾಗಿ 3ನೇ ಗುರು ಇದ್ದು ಅದರ ನಂತರ ಅಂದರೆ ಜೂನ್ 2 ತಾರೀಕಿನ ನಂತರ ವಿಶೇಷವಾದ ಸ್ಥಾನಕ್ಕೆ ಬರ್ತಕ್ಕಂಥ ಗುರು ಚತುರ್ಥ ಭಾವ ಅಂತ ಹೇಳ್ತೀವಿ, ಅದೇ ಸುಖ ಅಂತ ಹೇಳ್ತೀವಿ. ಆ ಸುಖ ಭಾವದಲ್ಲಿ ಬಂದಾಗ ಮೇಷರಾಶಿಯವರಿಗೆ 7 ವರ್ಷದ ಶನಿ ಬೇರೆ ಇದೆ, 7.5 ಶನಿ ಅಂತ ಕೂಡ ಹೇಳ್ತೀವಿ. ಈ ಶನೀಶ್ವರನ ಪ್ರಭಾವ ಇದ್ದರೂ ಕೂಡ ಗುರು ಅಂತಕ್ಕಂಥ ಒಂದು ಶಕ್ತಿ ಇವರನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ರಲ್ಲಿ ಯಾವ ತಪ್ಪಿಲ್ಲ. ಇವತ್ತಿನವರೆಗೂ ಯಾವ ಒಂದು ಸಂಕಟಗಳು, ಯಾವ ಒಂದು ಸುಖದಲ್ಲಿ ಕೊರತೆಗಳು, ಮಾನಸಿಕ ಅಂದರೆ ಅಸ್ಥಿರತೆಗಳು, ಜೊತೆಗೆ ತಮ್ಮಲ್ಲೇ ತಮಗೆ ಒಂದು ಅಂದರೆ ಅಶಾಂತಿ ಅಂತಕ್ಕಂಥದ್ದು ಏನು ಕಂಡು ಬಂದಿದೆಯೋ ಅಂಥ ಒಂದು ವಿಶೇಷತೆಯಿಂದ ಹೊರಬಂದು ತಮ್ಮ ಬದುಕನ್ನು ಮತ್ತೆ ನಿರೂಪಿಸಿಕೊಳ್ತಕ್ಕಂಥ ಪ್ರಯತ್ನ ಈ ಮೇಷರಾಶಿಯವರು ಮಾಡ್ತಾರೆ. ಇದರ ಅವಧಿ ಅಂತಕ್ಕಂಥದ್ದು ಆ್ಯಕ್ಚುಲಿ 31 ಅಕ್ಟೋಬರ್ ಅಲ್ಲಿವರೆಗೂ ವಿಶೇಷವಾದಂಥ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. 31 ಅಕ್ಟೋಬರದ ನಂತರ ಮತ್ತೆ ಅತಿಚಾರಕ್ಕೆ ಪ್ರವೇಶ ಮಾಡ್ತಾರೆ. ಅಂದರೆ ಅಕ್ಟೋಬರ್ ನಂತರ ಗುರುವಿನ ಪ್ರಬಲತೆಯನ್ನು ಸ್ವಲ್ಪ ಡೌನ್ ಆಗುತ್ತೆ. ಆದರೂ ಕೂಡ ಪಂಚಮ ಭಾವದಲ್ಲಿ ಬರ್ತಾ ಇರೋದ್ರಿಂದ ಮೇಷರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಅದು ಪೂರ್ವ ಪುಣ್ಯ ಭಾವ ಅಂತ ಹೇಳ್ತೀವಿ. ಸಂತಾನದ ಅಭಿವೃದ್ಧಿ, ಸಂತಾನದ ಕನಸುಗಳನ್ನು ಪೂರ್ಣ ಆಗತಕ್ಕಂಥದ್ದು, ಶೈಕ್ಷಣಿಕ ಬದುಕಿನಲ್ಲಿ ಅವರದಲ್ಲಿ ಏನು ನಿಮ್ಮ ಕನಸು ಇಟ್ಟುಕೊಂಡಿದ್ದನ್ನು ಸಕ್ಸಸ್ ಆಗುವಂಥದ್ದು, ಜೊತೆಗೆ ಇದ್ದಂಥವ್ರಿಗೆ ಅಕ್ಟೋಬರ್ ನಂತರ ಈ ಮೇಷರಾಶಿಯವರಿಗೆ ಸಂತಾನ ಪ್ರಾಪ್ತಿ ಅಂತಕ್ಕಂಥದ್ದು ಕಾಣುವಂಥದ್ದು, ಅವರಿಗೆ ವಿಶೇಷವಾದಂಥ ಒಂದು ಸಂತೋಷ ಈ ರಾಶಿಯವರಿಗೆ ಕಾಣುತ್ತೆ. ಆದರೆ ಈ ಅಕ್ಟೋಬರ್ 31ರವರೆಗೂ ಈ ಗುರು ಅಂತಕ್ಕಂಥ ಚತುರ್ಥದಲ್ಲಿರುವಾಗ ಭೂಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ, ಮಾತೃಸುಖ ಅನ್ನುವಂಥದ್ದಾಗುತ್ತೆ, ಸ್ತ್ರೀಯಿಂದ ಸೌಖ್ಯ ಅನ್ನುವಂಥದ್ದಾಗುತ್ತೆ. ಜೊತೆಗೆ ಅವ್ರ ಜೀವನದಲ್ಲಿ ಏನೊಂದು ಕನಸುಗಳು ಕಟ್ಟಿಕೊಂಡಿದ್ದಾರೆ ಅಂದರೆ ಒಂದು ಮನೆ ಕಟ್ಟುವಂಥ ಪ್ರಯತ್ನ ಆಗ್ಬೋದು, ಅಂದರೆ ಸ್ಥಿರ ಆಸ್ತಿಗಳನ್ನು ಮಾಡ್ತಕ್ಕಂಥ ವಿಷಯ ಆಗಿ ಮನಸ್ಸಲ್ಲಿದ್ದರೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಮತ್ತು ಚರವಸ್ತುಗಳು ಸಹ ಅಂದರೆ ವಾಹನಾದಿ ಚರವಸ್ತುಗಳು ಅಂತ ಹೇಳ್ತೀವಿ, ಆ ಸವಾರಿಗಳನ್ನು ಕೂಡ ಖರೀದಿ ಮಾಡ್ತಕ್ಕಂಥ ಯೋಗ ಈ ಮೇಷರಾಶಿಗೂ ಬರುತ್ತೆ. ಪರಿವರ್ತನಶೀಲ ಬದುಕು ಅಕ್ಟೋಬರ್ ತಿಂಗಳವರೆಗೂ ವಿಶೇಷವಾಗಿದೆ. ಅಕ್ಟೋಬರದ ನಂತರವೂ ಸಹ ಜನವರಿ ತಿಂಗಳು 24 ತಾರೀಕಿನವರೆಗೂ ಕೂಡ ಪುನಃ ಪಂಚಮದಲ್ಲಿ ಗುರು ಬರೋದರಿಂದ ವಿಶೇಷ ಗುರುಬಲವನ್ನು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಕಾಣತಕ್ಕಂಥದ್ದು. ಅದಾದ ನಂತರ ಸಿಂಹ ಅಂದರೆ 24 ಜನವರಿ 2027 ನಂತರ ಪುನಃ ಮತ್ತೆ ಚತುರ್ಥ ಭಾವಕ್ಕೆ ಪ್ರವೇಶ ಮಾಡ್ತಕ್ಕಂಥ ಗುರು ವರ್ಷ ಪೂರ್ತಿಯಾಗಿ ಅಂದರೆ ಯುಗಾದಿ ಹಬ್ಬದವರೆಗೂ ಕೂಡ ಗುರುಬಲ ಯಶಸ್ವಿಯಾಗಿ ಫಲ ಕೊಡ್ತಾನೆ. ಆರ್ಥಿಕ ಸಮೃದ್ಧಿಯನ್ನು ಕೊಡ್ತಾನೆ, ಆರೋಗ್ಯದ ಬಗ್ಗೆ ಸಮೃದ್ಧಿಯನ್ನು ಕೊಡ್ತಾನೆ. ಅಂದರೆ ಸ್ವಲ್ಪ ಕೊಂಚ ಶನೀಶ್ವರನ 7.5 ವರ್ಷದ ಶನೀಶ್ವರ ಪ್ರಭಾವ ಇರೋದ್ರಿಂದ ಎಲ್ಲೋ ಒಂದು ಕಡೆ ಶಾರೀರಿಕವಾಗಿ ಸ್ವಲ್ಪ ಅತಿಕೋಪ, ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಜೊತೆಗೆ ಆರೋಗ್ಯದಲ್ಲಿ ಕೊರತೆಗಳು ಮತ್ತು ವ್ಯಯಕ್ಕೆ ಹೋಗತಕ್ಕಂಥ ವಿಷಯ. ಸ್ವಲ್ಪ ವಾಹನದಲ್ಲಿ ಕೂಡ ಜಾಗೃತಿಯಾಗಿರಬೇಕು. ಕಾರಣ ಶನೀಶ್ವರ 12ನೇ ಮನೆಯಲ್ಲಿದ್ದಾನೆ, ಅಂದರೆ 12ನೇ ಶನಿಯಾಗಿ ನಿಮಗಿರ್ತಕ್ಕಂಥವನು ಆಗಿರೋದ್ರಿಂದ ಸ್ವಲ್ಪ ಶನೀಶ್ವರನ ಧ್ಯಾನ, ಶನೀಶ್ವರನ ಸ್ಮರಣೆ, ಅವನ ಪೂಜೆ, ಜೊತೆಗೆ ಶನೀಶ್ವರನ ಸಂಬಂಧಪಟ್ಟಂಥ ವಸ್ತುಗಳನ್ನು ಸಹ ತಾವು ದಾನ ಮಾಡೋದ್ರಿಂದ ಸಹ ಶನೀಶ್ವರನ ಕೃಪೆ ಕೂಡ ತಮಗಾಗ್ಬೋದು. ಇದರ ಅರ್ಥ ಏನು ಅಂದರೆ ಈ ಶನೀಶ್ವರ ಅಂದರೆ ಕರ್ಮಾಧಿಕಾರಿ ಅಥವಾ ಕರ್ಮಕಾರಕ ಅಂತ ಹೇಳ್ತೀವಿ. ಅದೇ ಗುರು ಮಾತ್ರ ಧರ್ಮಕಾರಕ ಅಂತ ಹೇಳ್ತೀವಿ, ಜೀವಕಾರಕ ಅಂತ ಕೂಡ ಹೇಳ್ತೀವಿ. ಈ ಜೀವಕಾರಕವಾದಂಥ ಗುರು ಎಷ್ಟೋ ಲಕ್ಷ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂಥ ಯೋಗವನ್ನು ಪ್ರಾಪ್ತಿ ಮಾಡ್ತಕ್ಕಂಥ ಒಂದು ಸಮಯ ಮೇಷರಾಶಿಯವರಿಗೆ. ಆದರೆ ಶನೀಶ್ವರನನ್ನು ಹಗುರಾಗಿ ತಗೊಳ್ಳೋ ಹಾಗಿಲ್ಲ. ಅವನ ಧ್ಯಾನ ಮತ್ತು ಅವನು ಕೂಡ ಉತ್ತಮವಾದಂಥ ಗ್ರಹ. ಪರಿವರ್ತನಶೀಲತೆ ಅಂತಕ್ಕಂಥದ್ದು ಶನಿವಿನಲ್ಲಿ ಬರುತ್ತೆ. ಯಾಕಂದರೆ ಇದು ಒಳ್ಳೆಯ ಕಾಲ ಬಂದಿದೆ ಅಂದಾಗ ಸಹಜವಾಗಿ ದ್ವಂದ್ವತೆ ಅಥವಾ ಈಗ ಆಡಂಬರದ ಬದುಕು, ಎಲ್ಲೋ ಒಂದು ಕಡೆ ನಾನು ಎಲ್ಲ ಸಂತೋಷವಾಗಿದ್ದೀನಿ ಅಂತಕ್ಕಂಥ ವಿಷಯ ಮತ್ತು ಪರರು ನಿಂದಿಸುವಂಥದ್ದು, ಪರರನ್ನು ಹೀಯಾಳಿಸುವಂಥದ್ದು, ಇಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಶನಿಯಿಂದ ನಿರ್ಮಾಣ ಆಗತಕ್ಕಂಥ ಗುಣಗಳಾಗ್ತವೆ. ಅದನ್ನು ನಿರ್ಮೂಲನೆಗೋಸ್ಕರವಾಗಿ ಶನೀಶ್ವರನ ಆರಾಧನೆ ಮತ್ತು ಶನೀಶ್ವರನ ಸ್ಮರಣೆ ಮಾಡುವಂಥದ್ದು ಪ್ರಯತ್ನ ಮಾಡಿ. ಹಾಗೆ ಗುರುವಿನಿಗೂ ಕೂಡ, ಯಾಕೆಂದರೆ ಗುರುವನ್ನು ಮತ್ತೆ ಪ್ರಬಲಗೊಳಿಸಬೇಕು ಅನ್ನೋಂಥ ವಿಷಯ ಬಂದಾಗ ಗುರುವಿಗೆ ಪ್ರತಿ ಗುರುವಾರ ಗುರು ಚರಿತ್ರೆಯನ್ನು ಓದುವಂಥದ್ದಾಗ್ಬೋದು ಅಥವಾ ಗುರು ದರ್ಶನ ಆಗಿರ್ತಕ್ಕಂಥದ್ದಾಗ್ಬೋದು. ಇದು ಮಾಡೋದರಿಂದ ಮತ್ತಷ್ಟು ಗುರುವಿನ ಪ್ರಭಾವ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ನೀವು ಹೇಳಬಯಸ್ಬೋದು. ಯಾಕಂದರೆ ಇಲ್ಲಿ ಗುರು ಮತ್ತು ಶನಿ ಮಧ್ಯದಲ್ಲಿ
ನವಪಂಚ ಯೋಗ ಅನ್ನುವಂಥದ್ದು ಕಾಣುತ್ತೆ. 9 ಮತ್ತು 11 ಗುರು ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಇದೊಂದು ಕೂಡ ಯೋಗ ಆಗುತ್ತೆ. 12ನೇ ಮನೆಯಲ್ಲಿ ಎಷ್ಟೋ ಕಠಿಣವಾದಂಥ ತೊಂದರೆಗಳನ್ನು ಶನಿ ಕೊಡಬೇಕು ಅಂದಿದ್ರೂ ಕೂಡ 7.5 ಎಫೆಕ್ಟ್ ಆಗಿದ್ದರೂ ಸಹ ಗುರು 9ನೇ ದೃಷ್ಟಿ ಹಾಕ್ತಕ್ಕಂಥ ಒಂದು ಯೋಗ ಉತ್ತಮವಾದಂಥ ಬಲ ಕೊಡ್ತಾನೆ. ಆದರೆ ಅತಿಚಾರಕ್ಕೆ ಬಂದಾಗ ಸ್ವಲ್ಪ ಅಕ್ಟೋಬರ್ 31ರಿಂದ ಜನವರಿ 24ರವರೆಗೂ ಅತಿಚಾರದಲ್ಲಿರುವಾಗ ಏನಾಗುತ್ತೆ, ಪಂಚಮಕ ಗುರು ಆಗಿರ್ತಾನೆ ನಿಜ, ಆದರೆ ಷಡಾಷ್ಟಕ ಯೋಗ ಅಂತಕ್ಕಂಥದ್ದು ಶನಿ ಮತ್ತು ಗುರುವಿನಲ್ಲಿ ಬರುತ್ತೆ. ಈ ಒಂದು ಕಾರಣದಿಂದಾಗಿ ತಮ್ಮ ಯಾವುದೋ ಒಂದು ಕಾರ್ಯದಲ್ಲಿ ಕೂಡ ಅಷ್ಟಕ ಅಂದರೆ 6 ಮತ್ತು 8 ಸಂಯೋಗ ಅಂತ ಹೇಳ್ತೀವಿ. 6, 8 ಸಂಯೋಗದಲ್ಲಿ ಬಂದಾಗ ಷಡಾಷ್ಟಕ. ಷಡ ಅಂದರೆ 6ನೇದು ಅದು ರೋಗ ಭಾವ, ಮತ್ತು ಅಷ್ಟಮ ಅಂತಕ್ಕಂಥದ್ದು ಅದೊಂದು ಸ್ವಲ್ಪ ಮೃತ್ಯು ಭಾವ ಅಂತ ಮೃತ್ಯು ಭಯವನ್ನು ಹುಟ್ಟತಕ್ಕಂಥ ಪ್ರಯತ್ನ ಆಗುತ್ತೆ. ಯಾಕಂದರೆ ಶನೇಶ್ವರ ಭಯ ಹುಟ್ಟಿಸೋದಿಲ್ಲ, ಆದರೆ ಜೀವನದಲ್ಲಿ ಪರಿವರ್ತನೆ ಅನ್ನುವಂಥದ್ದಾಗಬೇಕಲ್ವ. ಆ ಪರಿವರ್ತನೆಯನ್ನು ಕೊಡೋದಕ್ಕಾಗಿ ನಿಮ್ಮಲ್ಲಿ ಇನ್ನೂ ಪಕ್ವಗೊಳಿಸುವಂಥ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಶನೇಶ್ವರನ ಒಂದು ಆರಾಧನೆ ಮತ್ತು ಗುರುವಿನ ಒಂದು ಸ್ಮರಣೆ ಮತ್ತು ಅವರ ದರ್ಶನ ಇದು ಮಾಡೋದರಿಂದ ಈ ಮೇಷರಾಶಿಯವರಿಗೆ ವಿಶೇಷವಾದ ಬಲಾಬಲಗಳನ್ನು ನಿಮಗೆ ಸಿಗ್ತವೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏಕಾದಶ ಭಾವದಲ್ಲಿ ವರ್ಷ ಪೂರ್ತಿ ಇರ್ತಕ್ಕಂಥ ರಾಹು ಆ ಲಾಭವನ್ನು ಕೊಡೋದ್ರ ಜೊತೆಗೆ ವಾಹನಾದಿ ಯೋಗ, ವಿದೇಶ ಗಮನ ಮತ್ತು ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ವಸ್ತುಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಕ್ಕಂಥದ್ದರೆ ಲಾಭ ಅಂದರೆ ಪ್ರಾಪ್ತಿ ಆಗುವಂಥದ್ದು, ಈ ಎಲ್ಲ ಪ್ರಾಪ್ತಿಗಳನ್ನು ಕೊಡುವಂಥದ್ದಾಗುತ್ತೆ. ಜೊತೆಗೆ ಪರ್ಯಟನಾ ಕ್ಷೇತ್ರದಲ್ಲಿದ್ದಂಥವ್ರಿಗೆ ವಿಶೇಷವಾದ ಬಲಾಬಲಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಟ್ರಾವೆಲ್ಸ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರೋ, ವಾಹನಾದಿಗಳನ್ನು ಇಟ್ಟುಕೊಂಡು ಉದ್ಯೋಗಗಳನ್ನು ಮಾಡ್ತಿರ್ತಾರೋ ಅಂಥವ್ರಿಗೆ ಕೂಡ ರಾಹು ವಿಶೇಷ ಬಲವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಹೇಳ್ಬೋದು. ಆದರೆ ಈ ಮೇಷರಾಶಿಯವರು ತಮ್ಮ ಅಧಿಪತಿಯಾದಂಥ ಕುಜನ ಸಂಬಂಧವಾಗಿ ಕೂಡ ಸ್ವಲ್ಪ ಜಾಗೃತಿ ಇರಬೇಕು. ಯಾಕೆಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಕೇತುವಿನ ಪ್ರಭಾವ ಹೆಚ್ಚಿರುತ್ತೆ. ಆ ಒಂದು ಕಾರಣದಿಂದ ಕೇತು ಪಂಚಮಕ್ಕೆ ಹೋಗ್ತಾನೆ. ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಜಾಗೃತಿ ಪಡಿಬೇಕಾಗುತ್ತೆ. ಯಾಕೆಂದರೆ ಗುರು ಮತ್ತು ಕೇತು ಅಲ್ಲಿ ಅಕ್ಟೋಬರ್ 1ರಿಂದ ಸೇರ್ತಕ್ಕಂಥದ್ದಾಗುತ್ತೆ. ಈ ಒಂದು ಒಡಂಬಡಿಕೆ ಸ್ವಲ್ಪ ಕಷ್ಟ ಕೊಡುತ್ತೆ. ಯಾಕೆಂದರೆ ಗುರುಬಲವನ್ನು ಡೌನ್ ಮಾಡ್ತಕ್ಕಂಥ ಸಾಮರ್ಥ್ಯನೂ ಅಲ್ಲಿ ಕೇತುವಿಗಿರುತ್ತೆ. ಯಾಕೆಂದರೆ ಕೇತು ಅಶ್ವಿನಿ ನಕ್ಷತ್ರ ಅಧಿಪತಿ ಆಗಿರೋದ್ರಿಂದ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಹುಡ್ತಾರೋ ಅವರು ಸ್ವಲ್ಪ ಸಂತಾನದ ವಿಷಯದಲ್ಲಿ ಜಾಗೃತಿ ಇರಿ. ಅವರ ಆರೋಗ್ಯ ಇರಬಹುದು, ಅವರ ಶೈಕ್ಷಣಿಕ ಜೀವನ ಇರಬಹುದು. ಜೊತೆಗೆ ವಯಸ್ಕರಾಗಿರ್ತಕ್ಕಂಥ ಅಂದರೆ ಉತ್ತಮವಾಗಿ ಇನ್ನೇನು ಪ್ರೌಢಸ್ಥಿತಿಯಲ್ಲಿರ್ತಕ್ಕಂಥ ಮಕ್ಕಳು ತಮಗೇನಾದರೂ ಇದ್ದರೆ ಅವರ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ ಅಂತಕ್ಕಂಥದ್ದನ್ನು ಹೇಳಬಯಸ್ತೇನೆ. ಆದರೆ ಮುಖ್ಯವಾಗಿ ಈ ಮೇಷರಾಶಿಯವರು ಈ ವರ್ಷದಲ್ಲಿ ಉತ್ತಮವಾದ ಫಲಗಳನ್ನು ಕಾಣ್ತಾರೆ. ಒಟ್ಟಾರೆ ಲಾಭ 10 ರೂಪಾಯಿ ಅನ್ನುವಂಥದ್ದಾದರೆ ಅಲ್ಲಿ 8 ರೂಪಾಯಿ ಬೆನಿಫಿಟ್ ಸಿಗತಕ್ಕಂಥ ಯೋಗ, ಅಂದರೆ 2 ರೂಪಾಯಿ ಖರ್ಚು ವೆಚ್ಚಗಳಾಗುವಂಥ ಯೋಗ ಕೂಡ ಈ ಜಾತಕಕ್ಕೆ ಬರ್ತಕ್ಕಂಥದ್ದಿದೆ. ಹಾಗಾಗಿ ಶನೇಶ್ವರನ ಧ್ಯಾನ ಮರಿಬೇಡಿ ಅಂತ ಹೇಳ್ಬೋದು. ಆದರೆ ಒಂದು ಪ್ರಶ್ನೆ ಹೇಳಬೇಕಾಗುತ್ತೆ, ಈ ಮೇಷರಾಶಿಯವರಿಗೆ ಕ್ರೋಧ, ಕೋಪ ಅಥವಾ ಅಹಂ ಕ್ರಿಯೆಯನ್ನು ಸ್ವಲ್ಪ ಬದಿಗೊತ್ತಬೇಕು ಮತ್ತು ಹೀಹಳಿಸುವಂಥದ್ದು ಅಂತ ಹೇಳಿದೆ. ಇನ್ನೊಬ್ಬರನ್ನು ಹಳೆಯುವಂಥ ಪ್ರಯತ್ನದಲ್ಲಿ ಸ್ವಲ್ಪ ತೊಡಗಬೇಡಿ. ತಮಗೆ ಬಂದಂಥದ್ದು ಶಕ್ತಿ ಇರಬಹುದು, ಆ ಗುರು ಕೃಪೆ ನಿಮಗೆ ಸಿಗ್ತಾ ಇದೆ ಅಂದಮೇಲೆ ಆ ಗುರು ಕೃಪೆಯನ್ನು ಮತ್ತಷ್ಟು ಬಲಪಡಿಸೋಗೋಸ್ಕರ ತಮ್ಮಲ್ಲಿರತಕ್ಕಂಥ ನಯ, ವಿನಯತೆ ಮತ್ತು ಒಂದು ಸಮೃದ್ಧಿ ಆಲೋಚನೆಗಳನ್ನು ನಿಮ್ಮ ಮನಸ್ಸನ್ನು ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಇನ್ನೂ ಬೆಳೀತಾರೆ, ಬೇರೆಯವರು ಬೆಳೀತಾರೆ, ತಾವು ಬೆಳೀತೀರಾ. ಜೊತೆಗೆ ಈ ವರ್ಷ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ಬೋದು. ಮುಖ್ಯವಾಗಿ ಶನೀಶ್ವರನ ಧ್ಯಾನ, ಗುರುವಿನ ಧ್ಯಾನ, ಜೊತೆಗೆ ವಾಹನದಲ್ಲಿ ಜಾಗ್ರತೆಯನ್ನು ವಹಿಸಿ ಮತ್ತು ಮುಖ್ಯವಾಗಿ ವಯಸ್ಸಿಗೆ ಬಂದಂಥ ಅಂದರೆ ಮದುವೆ ಮಾಡಬೇಕು ಅಂತಕ್ಕಂಥ ಮಕ್ಕಳು, ಕಾಲೇಜಿಗೆ ಓದ್ತಕ್ಕಂಥ ಮಕ್ಕಳು ನಿಮಗೇನಾದರೂ ಇದ್ದರೆ ಅಂಥ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳ್ಬೋದು. ಆದರೆ ಹಿರಿಯ ಅಕ್ಕ ಅಥವಾ ಹಿರಿಯ ಅಣ್ಣ ಇರುವಂಥದ್ದು ಯಾರಿಗಾದರೂ ಮೇಷರಾಶಿಯವರಿಗಿದ್ದರೆ ಸ್ವಲ್ಪ ಅವರ ಮತ್ತು ನಿಮ್ಮ ಮಧ್ಯದಲ್ಲಿ ವಾಗ್ಯುದ್ಧಗಳು ನಡೆಯುವಂಥ ಸೂಚನೆ ಕೂಡ ಆಗಬಹುದು. ಕಾರಣಗಳೇ ಹಲವಾರು ಇರಬಹುದು. ಆದರೆ ಆ ವಾಗ್ಯುದ್ಧವನ್ನು ನಡೆಸಬಾರ್ದು ಅನ್ನೋದಾದರೆ ತಾವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಉತ್ತಮ ಅಂತಕ್ಕಂಥದ್ದು ಮೇಷರಾಶಿ ತಿಳಿಸ್ಬೋದು. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಗುರು ಜ್ಞಾನ ಜೊತೆಗೆ ಶನಿ ಕರ್ಮವನ್ನು ಒಳ್ಳೆತನ ಮಾಡ್ತಾ ಹೋಗಿ, ಕರ್ಮಕ್ಕೆ ವಿಶೇಷವಾದ ಬಲ ಕೊಡುವನೇ ಶನೀಶ್ವರ. ಅದರ ಜೊತೆಗೆ ಈ ಶನೀಶ್ವರನ ಧ್ಯಾನ ಮತ್ತು ಅವನಿಗೆ ಸಂಬಂಧಪಟ್ಟಂಥ ಆ ವಸ್ತ್ರದಾನ ಇರಬಹುದು, ಅಥವಾ ಛತ್ರಿಗಳ ದಾನ ಇರಬಹುದು, ಅಥವಾ ಈ ಪಾದುಕೆಗಳನ್ನು ದಾನ ಮಾಡುವಂಥದ್ದಾಗಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಪ್ಪು ಎಳ್ಳುಗಳನ್ನು ದಾನ ಮಾಡುವಂಥದ್ದಾಗಬಹುದು. ತಮ್ಮ ಯಥಾವತ್ತವಾಗಿ ತಾವು ತಿಂಗಳಿಗೆ 1 ಸಾರಿ ಆದರೂ ಮಾಡ್ತಾ ಹೋಗೋದ್ರಿಂದ ಕೂಡ ಈ ವರ್ಷದಲ್ಲಿ ಶನೀಶ್ವರನ ಕಾಟ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ಮೇಷರಾಶಿಯವರ ಭವಿಷ್ಯವನ್ನು ಮುಗಿಸ್ತೇನೆ. ನಮಸ್ಕಾರ.